ಸಾರಿಗೆ ಬಸ್ಗಳಲ್ಲಿ ಹಾಕಿದ್ದ ತಂಬಾಕು ಜಾಹೀರಾತು ತೆರವಿಗೆ ಸರ್ಕಾರ ಡೆಡ್ಲೈನ್ ಕೊಟ್ಟಿದೆ. ಫೆಬ್ರವರಿ 15ರ ಒಳಗೆ ಎಲ್ಲಾ ಬಸ್ಗಳ ಜಾಹೀರಾತು ತೆರವುಗೊಳಿಸುವಂತೆ ಎಲ್ಲಾ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಕೆಎಸ್ಆರ್ಟಿಸಿ ಸೂಚನೆ ಕೊಟ್ಟಿದೆ. ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ನಿನ್ನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜಾಹೀರಾತು ತೆರವಿಗೆ ಆದೇಶಿಸಿದ್ರು. ರಾಜ್ಯದ 8 ಸೆಂಟ್ರಲ್ ಜೈಲು ಹಾಗೂ 4 ಜಿಲ್ಲಾ ಜೈಲುಗಳ ಮೇಲೆ ಬೆಂಗಳೂರಿನಲ್ಲೇ ಕೂತು ನಿಗಾ ವಹಿಸುವ ಕಮಾಂಡ್ ಸೆಂಟರ್ ಅನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದರು. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ 5 ವಿಭಾಗಗಳ ಮೇಲೂ ಕಮಾಂಡ್ ಸೆಂಟರ್ನಲ್ಲೇ ಕೂತು ನಿಗಾ ವಹಿಸಲಾಗುತ್ತೆ. ಜೈಲಿನ ಒಳಗೆ ಹೋಗುವವರು, ಹೊರಬರುವವರು, ಅಧಿಕಾರಿಗಳು ತಪಾಸಣೆ ಮಾಡ್ತಿದ್ದಾರಾ ಇಲ್ವಾ ಅನ್ನೋದನ್ನು ಕಮಾಂಡ್ ಸೆಂಟರ್ನಲ್ಲೇ ಪರಿಶೀಲನೆ ಮಾಡಬಹುದು. ನಾನೀಗ ಈ ಸೆಂಟರ್ನಲ್ಲಿ ಇದ್ದೀನಿ, ಇದರನ್ನ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಕಾರಾಗೃಹಗಳು ಇದ್ದಾವೆ, ಆ ಕಾರಾಗೃಹಗಳ ಎಲ್ಲ ಮಾಹಿತಿ ಈ ಕಮಾಂಡ್ ಸೆಂಟರ್ಗೆ ಬರುತ್ತೆ. ಅಂದರೆ ರಾಜ್ಯದಲ್ಲಿ ಸುಮಾರು 9 ಡಿಸ್ಟಿಕ್ ಜೈಲುಗಳಿದ್ದಾವೆ, 3 ಜಿಲ್ಲಾ ಜೈಲುಗಳಿದ್ದಾವೆ. ಅದರ ಪ್ರಕಾರ ಜಿಲ್ಲಾವಾರು ಮತ್ತು ಡಿಸ್ಟಿಕ್ ಏನು ಜೈಲುಗಳ ಎಲ್ಲ ಮಾಹಿತಿ ಮತ್ತು CCTV ಅಲ್ಲಿನ CCTV ದೃಶ್ಯಗಳ ಅನ್ವಯ ಎಲ್ಲ ಮಾಹಿತಿ ಇಲ್ಲಿ ಕಮಾಂಡ್ ಸೆಂಟರಲ್ಲಿ ನೋಡಲಾಗುತ್ತೆ ಮತ್ತು ಎಲ್ಲ ವಿವರಣೆಗಳು ಮತ್ತು ಅಲ್ಲಿನ ಕ್ಷಣದ ಮಾಹಿತಿಯನ್ನು ಇಲ್ಲಿ ನೋಡ್ಬೋದು. ನಾನೀಗ ಈ ಏನು ಸೆಂಟ್ರಲ್ ಜೈಲಿನ ಒಳಗಡೆ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬೆಂಗಳೂರಿನ ಸುಮಾರು 5 ಏನು CCTV ದೃಶ್ಯಗಳನ್ನು ನೋಡುವ ವ್ಯವಸ್ಥೆ ಮಾಡಲಾಗಿದೆ. ಅಂದರೆ ಪರಪ್ಪನ ಅಗ್ರಹಾರದಲ್ಲಿ ನಡೆಯುವ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಈ ಕಮಾಂಡ್ ಸೆಂಟರ್ನಲ್ಲಿ ಈ ಸಿಬ್ಬಂದಿಗಳು ವಾಚ್ ಮಾಡಬಹುದು. ಕನಕಪುರ ರಸ್ತೆಯ ತಲಗಟ್ಟಪುರದಲ್ಲಿ ಗುಂಡಿ ಗಂಡಾಂತರ ಜನರನ್ನ ಹೈರಾಣಾಗಿಸಿದೆ. ಒಂದ್ ಕಡೆ ಟ್ರಾಫಿಕ್ ಕಿರಿಕಿರಿ ಆದ್ರೆ ಮತ್ತೊಂದ್ ಕಡೆ ಧೂಳಿನಿಂದಾಗಿ ಜನರು ಕಂಗಾಲಾಗಿದ್ದಾರೆ. ಗುಂಡಿ ಬಿದ್ದಿರುವ ರಸ್ತೆ ಬಗ್ಗೆ ಟೀಕೆ ವ್ಯಕ್ತವಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರು ಅಂತ ಜನರು ವ್ಯಂಗ್ಯ ಮಾಡ್ತಿದ್ದಾರೆ. ಮಾರತಹಳ್ಳಿ ಬಳಿಯ ಚಿನ್ನಪ್ಪನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ದಿನ ನರಕ ದರ್ಶನವಾಗ್ತಿದೆ. ರೈಲ್ವೆ ಹಾಗೂ ಪಾಲಿಕೆ ಅಧಿಕಾರಿಗಳ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ ಈ ರಸ್ತೆ ಕಾಲುದಾರಿಗಿಂತಲೂ ಕಡೆಯಾಗಿದೆ. 2 ವರ್ಷಗಳ ಹಿಂದೆ ರೈಲ್ವೆ ಹಳಿಯ ಮೇಲ್ಭಾಗ ಮೇಲ್ಸೇತುವೆ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ಭೂ ಸ್ವಾಧೀನ ಸಮಸ್ಯೆಯಾಗಿ ಕಾಮಗಾರಿ ಹಳ್ಳ ಹಿಡಿದಿದೆ. ಮತ್ತೊಂದೆಡೆ ಇನ್ನೊಂದು ರೈಲ್ವೆ ಹಳಿ ನಿರ್ಮಾಣಕ್ಕಾಗಿ ರಸ್ತೆಯನ್ನ ಕಿರಿದು ಮಾಡಲಾಗಿದೆ. ಚಿನ್ನಪ್ಪನಹಳ್ಳಿ ಮುಖ್ಯ ರಸ್ತೆ ಒಂದು ನೋಡ್ತಾ ಇದ್ದೀರಾ. ಈ ಒಂದು ರಸ್ತೆ ಏನಿದೆ, ಸಿಕ್ಕಾಪಟ್ಟೆ ವಾಹನಗಳು ಈ ಒಂದು ರಸ್ತೆಯನ್ನು ಡಿಪೆಂಡ್ ಆಗಿದ್ದಾವೆ. ದಿನನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ಗಳು ಹೋರಾಟವನ್ನು ಮಾಡ್ತವೆ. ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ರಸ್ತೆ ಹದಗೆಟ್ಟಿದೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಷ್ಟು ಕಿರಿದಾಗಿದೆ ರಸ್ತೆ ಅನ್ನೋದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಯಾಕಂದರೆ ಈ ಒಂದು ರಸ್ತೆ ಏನಿದೆ ಸುತ್ತಮುತ್ತಲಿನ ಹಲವಾರು ಭಾಗಗಳಿಗೆ ಜನರಿಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖ ರಸ್ತೆ ಆಗಿರುತ್ತೆ. ಆದರೆ ಈ ರೀತಿಯಾಗಿ ಕಿರಿದಾಗಿದೆ. ಯಾಕೆ ಅಂತಂದರೆ ಈ ಒಂದು ಭಾಗದಲ್ಲಿ ಒಂದು ಪ್ರಮುಖ ಮೇಲ್ಸೇತುವೆ ಕಾಮಗಾರಿ ಕೂಡ ನಡೀತಾ ಇದೆ. ಇನ್ನು ರೈಲ್ವೆ ಜಾಗದ ಮೇಲೆ ಇದು ಹಾದು ಹೋಗ್ತಕ್ಕಂಥ ಹಿನ್ನೆಲೆ ಒಂದಷ್ಟು ಸಮಸ್ಯೆಗಳು ಎದುರಾಗಿದೆ. ರೈಲ್ವೆ ಇಲಾಖೆ ಮತ್ತು ಸ್ಥಳೀಯ ಪಾಲಿಕೆ ಅಧಿಕಾರಿಗಳ ನಡುವೆ ಸಮನ್ವಯತೆ ಕೊರತೆಯಿಂದಾಗಿ ಸದ್ಯಕ್ಕೆ ಈ ಒಂದು ಮೇಲ್ಸೇತುವೆ ತೀವ್ರ ವಿಳಂಬದಲ್ಲಿ ಸಾಗ್ತಾ ಇರತಕ್ಕಂಥದ್ದು. ಫಿಲಂ ಚೇಂಬರ್ನ ನೂತನ ಅಧ್ಯಕ್ಷೆಯಾಗಿ ನಟಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ ವಿರುದ್ಧ 170 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಹಿರಿಯ ನಟ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ನಟಿ ಶ್ರುತಿ, ಕುಮಾರ್ ಬಂಗಾರಪ್ಪ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಕ್ಲೈನ್ ವೆಂಕಟೇಶ್ ಸೇರಿ ಹಲವರು ಮತ ಚಲಾಯಿಸಿದ್ರು.